ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನದ ತನಿಖೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಸೂಚನೆ ಕೊಡ್ತಾ ಇದೆ. ಎಸ್ಐಟಿ ರಚಿಸಬಹುದಾ ನೋಡಿ ಅಂತ ಕೇಳ್ತಾ ಇರುವಂತದ್ದು. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಮತ್ತು ಹುಂಡಿ ಕಳ್ಳತನಕ್ಕೆ ಸಂಬಂಧಿಸಿ ವಿಶೇಷ ತನಿಖಾ ತಂಡವೊಂದನ್ನು ರಚಿಸಬಹುದಾ ಅಂತ ಉತ್ತರ ಪ್ರದೇಶ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಇದರಿಂದ ತನಿಖೆಯು ಹೆಚ್ಚು ಪಾರದರ್ಶಕವಾಗಿ ಮತ್ತು ನ್ಯಾಯಯುತವಾಗಿ ನಡೆಯಬಹುದು ಅಂತ ಕೂಡ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರ ರೀತಿಯಾದಂತಹ ಆಕ್ರೋಶ ಅಸಮಾಧಾನ ಎಲ್ಲ ವ್ಯಕ್ತವಾಗ್ತಾ ಇದೆಯಲ್ಲ ನೋಡಿ. ಒಂದು ತನಿಖೆಗೆ ಸಮಿತಿಯನ್ನು ರಚನೆ ಮಾಡಬಹುದಾ, ಗೆಸೆಟ್ಯನ್ನು ರಚಿಸಬಹುದಾ ಅನ್ನುವಂಥ ಪ್ರಶ್ನೆನ ಮಾಡಲಾಗಿದೆ. ಈ ಕಳ್ಳತನ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು. ಮಂದಿರದಲ್ಲಿ ಅಳವಡಿಸಲಾಗಿದ್ದಂಥ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯಾವಳಿಗಳನ್ನು ಅಳಿಸಬಾರದು. ದೇಣಿಗೆ ಪಡೆದುಕೊಂಡ ಬಳಿಕ ನೀಡಿದಂಥ ರಶೀದಿಗಳನ್ನು ಕಾಪಿಟ್ಟುಕೊಳ್ಳಬೇಕು ಎನ್ನುವುದು, ಈ ಕಾಪಿಯನ್ನು ಇಟ್ಕೊಳ್ಬೇಕು ಅನ್ನೋದು ಸೇರಿದಂತೆ ಹಲವು ವಿಚಾರಗಳ ಸಂಬಂಧ ಸಲ್ಲಿಕೆಯಾಗಿದ್ದ ಹಲವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಿ ಈ ಒಂದು ಅಭಿಪ್ರಾಯವನ್ನ ಅಂದ್ರೆ ಈ ಒಂದು ಪ್ರಶ್ನೆಯನ್ನ ಮಾಡಿರುವಂಥದ್ದು. ಎಚ್ಚರಿಕೆಯ ಒಂದು ಮಾತು, ಈ ವಿಚಾರದನ್ನ ರಾಜಕೀಯಗೊಳಿಸಕ್ಕೆ ಹೋಗಬೇಡಿ. ನ್ಯಾಯಾಲಯಗಳು ರಾಜಕೀಯ ಮಾಡುವುದಕ್ಕೆ ಇರುವಂಥ ಜಾಗ ಅಲ್ಲ. ಎಲ್ಲ ಕ್ರಿಮಿನಲ್ ಪ್ರಕರಣಗಳಂತೆಯೇ ಇದೂ ಕೂಡ ಒಂದು ಕ್ರಿಮಿನಲ್ ಪ್ರಕರಣ. ಸೂಕ್ತವಾದ ತನಿಖೆ ನಡೆಯುವಂತೆ ನೋಡ್ಕೊಳ್ಳೋದಕ್ಕಾಗಿ ನಾವಿರೋದು ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇದು ಹೌದು, ಪೊಲಿಟಿಕಲ್ ಆ್ಯಂಗಲ್ ಕೂಡ ಪಡ್ಕೊಳ್ತಾ ಇದೆಯಲ್ಲ. ಅಯ್ಯೋ ರಾಮ ಮಂದಿರ BJP ಅನ್ನೋ ಲೆಕ್ಕಾಚಾರ. ಸೊ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಬೇರೆ ಇನ್ನೇನಾದರೂ ಆಗಿದ್ರೆ ಇವ್ರು ಬಾಯ್ ಬಡ್ಕೊಳ್ತಾ ಇದ್ರು, ಈಗ ಇಲ್ಲೇ ಹಿಂಗಾಗೋಗಿದೆ, ಇನ್ನೂ ಆ್ಯಕ್ಷನ್ಸ್ ಯಾಕೆ ಆಗ್ತಾ ಇಲ್ಲ ಅಂತ ಇದೊಂಚೂರು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗ್ತಾ ಇದೆಯಲ್ಲ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ನೀವು ಎಲ್ಲ ಕಡೆ ರಾಜಕೀಯ ಮಾಡಂಗೆ ನ್ಯಾಯಾಲಯದಲ್ಲಿ ಬಂದು ಮಾಡಕ್ಕೆ ಹೋಗ್ಬೇಡಿ, ಇದು ಆ ಪ್ಲೇಸ್ ಅಲ್ಲ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಇನ್ನು ಮಥುರಾ ದೇಣಿಗೆ ಎಣಿಕೆ ಸ್ಥಳೀಯ ಅಂಗಡಿಯವರು ಭಾಗಿಯಾಗಿರೋದಂತೆ ನೋಡಿ. ಮಥುರಾದ ಶ್ರೀಕೃಷ್ಣ ದೇವಾಲಯದಲ್ಲಿ ಕಾಣಿಕೆ ಹುಂಡಿಗಳನ್ನು ತೆರೆಯುವಾಗ ಮತ್ತು ಎಣಿಸುವಾಗ ಸ್ಥಳೀಯ ಅಂಗಡಿಯವರು ಇರಲಿದ್ದಾರೆ ಅಂತ ಅಧಿಕಾರಿಯೊಬ್ಬರು ಸೋಮವಾರ ತಿಳಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಪಾರದರ್ಶಕತೆ ಇರೋದಕ್ಕೆ ಸ್ವತಂತ್ರ ವೀಕ್ಷಕರನ್ನು ನಿಯೋಜಿಸ್ತಾ ಇದ್ದೇವೆ. ಇದಕ್ಕಾಗಿ ದೇವಾಲಯದ ಒಳಗೆ ಕಾರ್ಯನಿರ್ವಹಿಸುವ ಅಂಗಡಿಯವರಿಗಿಂತ ಉತ್ತಮ ಆಯ್ಕೆ ಮತ್ತೊಂದಿಲ್ಲ ಅಂತ ಮಥುರಾ ಶ್ರೀಕೃಷ್ಣ ಜನ್ಮಸ್ಥಾನದ ಸೇವಾ ಸಂಸ್ಥಾಪಕ ಕಾರ್ಯದರ್ಶಿ ಕಪಿಲ್ ಶರ್ಮಾ ಅವರು ಅಭಿಪ್ರಾಯ ವ್ಯಕ್ತಪಡಿಸಿರೋದು. ದೇವಾಲಯದ ಆವರಣದೊಳಗಡೆ ಸುಮಾರು 20 ಅಂಗಡಿಗಳು ಕಾರ್ಯನಿರ್ವಹಿಸುತ್ತೆ. ಎಲ್ಲ ಅಂಗಡಿಗಳನ್ನು ಪೊಲೀಸರು ಪರಿಶೀಲಿಸಲಿದ್ದಾರೆ. ದೇಣಿಗೆ ಎಣಿಕೆಯು ದೇವಾಲಯದ ಕೆಂಪು ವಲಯದಲ್ಲಿ ನಡೆಯುತ್ತೆ. ಅಲ್ಲಿಗೆ ಅವರು ಪ್ರವೇಶಿಸುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹೆಚ್ಚುವರಿ ಕ್ರಮದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಈ ಹೊಸ ವ್ಯವಸ್ಥೆಯಲ್ಲಿ ಒಬ್ಬ ಅಥವಾ ಇಬ್ಬರು ಅಂಗಡಿಯವರು ತಿಂಗಳಿಗೊಮ್ಮೆ ನಡೆಯುವ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಅವರು ಹೇಳಿದ್ರು. ಅಯೋಧ್ಯೆಯ ರಾಮ ಮಂದಿರ ಮತ್ತು ಬದ್ರಿನಾಥ ಮಂದಿರದಲ್ಲಿ ದೇಣಿಗೆ ಕಳುವು ಆರೋಪದ ಬಳಿಕ ಮಥುರಾದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ವಿಚಾರ ಇದೀಗ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗ್ತಾ ಇದೆ, ನೋಡ್ಬೇಕಾಗತ್ತೆ. ಸೊ ಇದು ತನಿಖೆ ಹೇಗೆ ಮಾಡ್ತಾರೆ ಅಂದರೆ ಸೂಕ್ತ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ನಡೀಬೇಕು ಅನ್ನೋದಷ್ಟೇ ಆಗ್ರಹ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ.